ಅಧ್ಯಾಯ -8 ಭಾಷಾ ಸ್ಪೀಕರಣ ಎಂದರೇನು? ಸಂವಹನದಲ್ಲಿ ಸ್ಪಷ್ಟತೆ ಸಾಧಿಸುವುದು ಹೇಗೆ? ಭಾಷಾ ಸ್ಪೀಕರಣ, ಲ್ಯಾಂಗ್ವೇಜ್ ಕ್ಲಾರಿಫಿಕೇಶನ್, ಸ್ಟ್ಯಾಂಡರ್ಡೈಸೇಷನ್ ಎಂಬುದು ಭಾಷೆಯ ಬಳಕೆಯಲ್ಲಿ ಸ್ಪಷ್ಟತೆ, ನಿಖರತೆ ಮತ್ತು ಏಕರೂಪತೆಯನ್ನು ತರುವ ಪ್ರಕ್ರಿಯೆಯಾಗಿದೆ. ನೀವು ಹಿಂದೆ ಚರ್ಚಿಸಿದ ಅರ್ಥವ್ಯತ್ಯಾಸ ದಂತಹ ಸಮಸ್ಯೆಗಳನ್ನು ನಿವಾರಿಸಲು ಈ ಪ್ರಕ್ರಿಯೆಯು ಬಹಳ ಮುಖ್ಯವಾಗಿದೆ. ಇದರ ಕುರಿತಾದ ಪ್ರಮುಖ ಅಂಶಗಳು ಇಲ್ಲಿವೆ. ವ್ಯಾಖ್ಯಾನ. ಭಾಷಾ ಸ್ಪೀಕರಣ ಎಂದರೆ ಒಂದು ಭಾಷೆಯ ಪದಗಳು, ವ್ಯಾಕರಣ ಮತ್ತು ವಾಕ್ಯರಚನೆಯನ್ನು ಸರಿಯಾದ ಸನ್ನಿವೇಶದಲ್ಲಿ ಬಳಸುವಂತೆ ಸಂಸ್ಕರಿಸುವುದು. ಇದು ಸಂವಹನದಲ್ಲಿನ ಗೊಂದಲಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಅಗತ್ಯತೆ. ಸ್ಪಷ್ಟತೆ, ಕ್ಲಾರಿಟಿ ಭಾಷೆಯನ್ನು ಹೆಚ್ಚು ಅರ್ಥಗರ್ಭಿತವಾಗಿಸುತ್ತದೆ. ಇದರಿಂದ ಕೇಳುಗರು ಅಥವಾ ಓದುಗರು ಸುಲಭವಾಗಿ ವಿಷಯವನ್ನು ಗ್ರಹಿಸುತ್ತಾರೆ. ನಿಖರತೆ, ಪ್ರೆಸಿಷನ್ ಸಂದರ್ಭಕ್ಕೆ ಸರಿಯಾದ ಪದಗಳನ್ನು ಬಳಸುವ ಮೂಲಕ ಅರ್ಥವ್ಯತ್ಯಾಸ ಅಥವಾ ತಪ್ಪು ತಿಳುವಳಿಕೆಯನ್ನು ತಡೆಯುತ್ತದೆ. ವೃತ್ತಿಪರತೆ, ಪ್ರೊಫೆಷನಲಿಸಂ ಸಾಹಿತ್ಯಿಕ ಅಥವಾ ಶೈಕ್ಷಣಿಕ ಬರಹಗಳಲ್ಲಿ ಭಾಷೆಯನ್ನು ನಿರ್ದಿಷ್ಟ ನಿಯಮಗಳಿಗೆ ಒಳಪಡಿಸುವುದು ಅನಿವಾರ್ಯ. ಭಾಷಾ ಸ್ಪೀಕರಣದ ಹಂತಗಳು. ಸನ್ನಿವೇಶದ ಅರಿವು. ಪದಗಳು ಬಳಸುವ ಸನ್ನಿವೇಶ ಮತ್ತು ಅದರ ಉದ್ದೇಶವನ್ನು ಗುರುತಿಸುವುದು. ಪದಗಳ ಆಯ್ಕೆ. ಅಸ್ಪಷ್ಟ ಪದಗಳನ್ನು ಕೈಬಿಟ್ಟು ಹೆಚ್ಚು ನಿಖರವಾದ ಪದಗಳನ್ನು ಬಳಸುವುದು. ವ್ಯಾಕರಣ ಬದ್ಧತೆ. ವಾಕ್ಯ ರಚನೆಯಲ್ಲಿ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳುವುದು. ಮರುಪರಿಶೀಲನೆ. ಬರೆದ ಅಥವಾ ಮಾತನಾಡಿದ ವಿಷಯವನ್ನು ಮತ್ತೊಮ್ಮೆ ಪರಿಶೀಲಿಸಿ, ಗೊಂದಲಗಳಿದ್ದರೆ ಅವುಗಳನ್ನು ಸರಿಪಡಿಸುವುದು.